18,000 ಕೋಟಿ ಬಂದಿರೋದು 3,454 ಕೋಟಿ. ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಬಹಳ ಅಲ್ಪ ಮೊತ್ತ ಕೊಟ್ಟಿದೆ. ಕೇಂದ್ರದ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಮ್ಮೆ ರಾಜ್ಯದ ಮೇಲೆ ಕೇಂದ್ರ ಮಲತಾಯಿ ಧೋರಣೆ ತೋರ್ತಾ ಇದೆ. ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ ಅಂತ ಕೃಷ್ಣ ಬೈರೇಗೌಡ ಹೇಳ್ತಿದ್ದಾರೆ. ನಾವು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕೆ ಸಲ್ಲಿಸಿದ್ದ ಮನವಿ 18,172 ಕೋಟಿ ಮೊತ್ತಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಯಾಕೆಂದ್ರೆ 240ರಲ್ಲಿ 223 ತಾಲೂಕುಗಳಲ್ಲಿ ಬರ ಇದೆ. ಇದು ಬಹಳ ಗಂಭೀರವಾಗಿದೆ ಈ ಬಾರಿ ಬರದ ಪರಿಸ್ಥಿತಿ. ಮತ್ತು ರೈತರು ಮುಂಗಾರು ಬೆಳೆಯನ್ನು ಕಳೆದುಕೊಂಡಿದ್ದಾರೆ. ಹಾಗೂ ಹಿಂಗಾರಿನಲ್ಲಿ ಬೆಳೆನೂ ಇಡೋದಕ್ಕಾಗಿಲ್ಲ ಬಹುತೇಕ ಕಡೆ. ಈ ರೀತಿಯಾಗಿ ಸಮಸ್ಯೆ ಇರುವಾಗ ಸಮಸ್ಯೆಯ ಗಂಭೀರತೆಯ ಆಧಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರ NDRF ಮಾರ್ಗಸೂಚಿಗಳ ಮೇಲೆ ನಾವು ಕೇಳಿದ್ದು 18,172 ಕೋಟಿ. ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು 3,400 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ. ಇದು ನಾವು ಕೇಳಿದ ಮೊತ್ತಕ್ಕೆ ನೋಡಿದಾಗ ಬಹಳ ಅಲ್ಪ ಮೊತ್ತವನ್ನು ಕೇಂದ್ರ ಸರ್ಕಾರ ಕೊಡೋದರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.